ನನ್ನ ಫೇವ್ರೇಟ್ ಏನು, ನನ್ನ ಫೇವ್ರೇಟ್ ಕಳ್ಳೆಕಾಯಿ ಗೈಸ್. ನನ್ನ ಫೇವ್ರೇಟ್ ಕಳ್ಳೆಕಾಯಿ ಗೈಸ್. ಸಿ ಓ ಚೆನ್ನಾಗಿದೆ ಸ್ಮೆಲ್ ಗೈಸ್. ಹೋಗ್ತಾ ಇದ್ದೀವಿ ಹೊರಗೆ ಇವಾಗ. ಮೂಯ್ ಕವರ್ ತಗೊಂಡು ಏನೇ ಹಾಗೆ ಮೂತಿ ತೋರ್ಸು. ಚೆನ್ನಾಗಿದೆ ತೋರ್ಸೆ ಅಯ್ಯಯ್ಯಯ್ಯಯ್ಯಯ್ಯ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಗಾಯ್ಸ್. ಇವಾಗ ನಾನು ಮತ್ತು ನಮ್ಮ ಅಕ್ಕ ಒಂದು ಸಿಂಪಲ್ ಗೇಮ್ ಆಡ್ತಾ ಇದ್ದೀವಿ. ಏನು ಗೇಮ್ ಅಂದರೆ, ಇವಾಗ ನಾನು ಒಂದು ಲೆಟರ್ ಹೇಳಬೇಕು, ಅವಳು ಒಂದು ಲೆಟರ್ ಹೇಳಬೇಕು. ಓಕೆನಾ? ನೀನು ಹೇಳೋ ಲೆಟ್ರಿಂದ ಸ್ಟಾರ್ಟ್ ಮಾಡಬೇಕು, ನಾನು ಹೇಳೋ ಲೆಟ್ರಿಂದ ಎಂಡ್ ಮಾಡೋ ಒಂದು ಪಿ ಪೂ. ಅದು ಮಾತ್ರ ಇಬ್ರಿಗೂ ಒಟ್ಟಿಗೆ ಅಂತ. ಓಕೆ ನೆಕ್ಸ್ಟಾ? 1 2 3 ಗೋ. ಗೋ ಅಂದಮೇಲೆ 1 2 3 ಗೋ. ಎಸ್. ಜಿಯೋ. ಜಿಯೋ ಟನ್ ಟನ್ ಟನ್. ಓಕೆ 1. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ಸಂಡೇ ಆ್ಯಂಡ್ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಇವಾಗ ತಾನೇ ನಾನು ಎದ್ದೆ. ವಾಕಿಂಗಿಗೆ ಹೋಗ್ತೀನಿ ಅಂತ ಮನೆಯವ್ರಿಗೆಲ್ಲ ಹೇಳಿ ಹೋಗ್ತಾ ಇದ್ದೀನಿ ಗೈಸ್. ನಮ್ಮಪ್ಪ ನಮ್ಮಮ್ಮ ಫ್ರೈಡೇ ನೈಟು ಊರಿಗೆ ಹೋಗಿದ್ರಾ. ಅವ್ರು ಇವಾಗ ತಾನೇ ಬಂದಿದ್ದಾರೆ. ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮದು ಹುರಿದು ರಾಗಿ ಈ ಸರಿ ಕೆಂಪಾಗಿ ಬಂದಿದೆ. ಆ್ಯಂಡ್ ಅಲ್ಲಿ ತೆಂಗಿನಕಾಯಿ ತಂದಿದ್ದಾರೆ. ಆಮೇಲೆ ನಮ್ಮಮ್ಮ ಇವಾಗ ಬಂದಿದ್ದು ಅವರು 6:30ಗೆ ಗೈಸ್. ಇವಾಗ ತಾನೇ ಬಂದರು. ಇವಾಗ 8 o'clock. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಕಾಫಿ ಕುಡಿತಾ ಇದ್ದಾರೆ ಅಷ್ಟೇ ಗೈಸ್. ಬನ್ನಿ ಹೋಗೋಣ ನಾವು. ನಮ್ಮ ಅಕ್ಕ ಇನ್ನೂ ಮಲ್ಗೆ ಇದ್ದಾಳೆ. ಬನ್ನಿ ಗೈಸ್, ನಾವು ಇವಾಗ ವಾಕಿಂಗ್ ಹೋಗೋಣ. ಮುಖ ಸ್ವಲ್ಪ ಪಿಂಪಲ್ಸ್ ಅದು ಇದು ಆಗಿಬಿಟ್ಟಿದೆ ಗೈಸ್. ನಾವು ಬಂದ್ವಿ ಪಟೇನಲ್ಲಿ ಲೇಕ್ಗೆ. ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ. ಗೈಸ್ ಇಲ್ಲೆಲ್ಲ ಜಾಗಿಂಗ್ ಮಾಡ್ತಾರೆ ಗೈಸ್. ಇಲ್ಲಿ ಅಥ್ಲೀಟ್ಸ್ ಬಂದ್ಬಿಟ್ಟು 3-4 ರೌಂಡ್ಸ್ ಜಾಗಿಂಗ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ. ನನಗೆ ಅಪ್ಪ ಅವ್ರನ್ನ ನೋಡಿದ್ರೇ ಸುಸ್ತಾಗ್ಬಿಡುತ್ತೆ. ಅವ್ರು ಫುಲ್ಲು ವಾಟ್ರಿಂಗ್ ಆಗ್ತಾ ಇರ್ತಾರೆ. ಫುಲ್ಲು ಸ್ವೆಟ್ಟು, ವಾಟರ್ ಥರ ಬರ್ತಾನೆ ಇರುತ್ತೆ. ಅಷ್ಟು ಸ್ವೆಟ್ ಆದ್ರೂ 3-4 ರೌಂಡ್ಸ್ ಅವ್ರು ಹೋಗ್ತಾರೆ. ಓ ನನಗೆಲ್ಲ ಆಗಲ್ಲಪ್ಪ. ನಾವು ಫಸ್ಟು ಜಾಗಿಂಗ್ ಮಾಡ್ತಾಯಿದ್ವಿ ಗೈಸ್. ನಾನು ನಮ್ಮ ಅಕ್ಕ ಎಲ್ಲ ಜಾಗಿಂಗಿಗೆ ಬಂದು ಜಾಗಿಂಗ್ ಮಾಡ್ತಾಯಿದ್ವಿ. ಹಾಫ್ ಸರ್ಕಲ್ ಜಾಗಿಂಗ್ ಮಾಡಿ ಇನ್ನು ಹಾಫ್ ಸರ್ಕಲ್ ವಾಕಿಂಗ್ ಮಾಡ್ತಾಯಿದ್ವಿ. ಇಟ್ ವಾಸ್ ರಿಯಲಿ ಗುಡ್ ಗೈಸ್. ಯಾರೋ ಕಮೆಂಟ್ ಮಾಡಿದರು, ನಾನು ಬೆಳಗ್ಗೆ ತಾನೇ ನೋಡಿದೆ. ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅದಕ್ಕೆ ಬಸ್ ಚಾರ್ಜಸ್ಸು, ರೂಮ್ ಚಾರ್ಜಸ್ಸು ಎಲ್ಲ ಎಷ್ಟಾಯಿತು ಅಂತ ಕೇಳಿದರು. ಸೊ ಫಸ್ಟ್ ನಾವು ಹೋಗಿದ್ದು ಟ್ರೈನಲ್ಲಿ ಅಲ್ವಾ. ಸೊ ಟ್ರೈನ್ ಪರ್ ಪರ್ಸನ್ ನಮಗೆ 750 ಚಾರ್ಜ್ ಆಯಿತು. ಆಮೇಲೆ ಅಲ್ಲೋಗಿ ರೂಮ್ಸಿಗೆ 3000 ಹೇಳಿದ್ರು ಫಾರ್ 5 ಬೆಡ್ಸ್ ಆ್ಯಂಡ್ 2 ವಾಶ್ರೂಮ್ಸ್ಗೆ. ಬಟ್ ನಾವು ಸ್ವಲ್ಪ ಕಮ್ಮಿ ಮಾಡಿಸಿ ಬಾರ್ಗೇನ್ ಮಾಡಿ 2500 ಆಯಿತು. ಆ್ಯಂಡ್ ಅಗೈನ್ ಬಸ್ಸಲ್ಲಿ ವಾಪಸ್ ಬಂದಿದ್ದು. ಬಸ್ಸು ಪರ್ ಪರ್ಸನ್ 850 ಆಯಿತು, ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಸೇರಿಸಿ ಗೈಸ್. ಟ್ರೈನಲ್ಲಿ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ಸು ಕಮ್ಮಿ ಬೀಳುತ್ತೆ. ಬಟ್ ಬಸ್ಸಲ್ಲಿ ಅಂದರೆ
ಪರ್ ಹೆಡ್ಗೂ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಟ್ರೈನಲ್ಲಿ ಎಲ್ಲರಿಗೂ ಸೇರಿಸಿ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಸೊ ಬಸ್ ಬಿಟ್ ಎಕ್ಸ್ಪೆನ್ಸಿವ್, ಟ್ರೈನು ಸ್ವಲ್ಪ ಕಮ್ಮಿ, ಒಂದು 100 ರೂಪೀಸ್ ಹಂಗೆ ಕಮ್ಮಿ ಅಷ್ಟೇ. ನಾವು 2 days ಬಿಫೋರ್ ಬುಕ್ ಮಾಡಿ ಹೋಗಿದ್ದು ಟ್ರೈನಲ್ಲಿ. ಆ್ಯಂಡ್ ಬಸ್ಸಲ್ಲಿ ಅಂದರೆ ಅವತ್ತೇ ಬುಕ್ ಮಾಡಿದ್ದು, ಅವತ್ತೇ ಮಧ್ಯಾಹ್ನ ಬುಕ್ ಮಾಡಿ ನೈಟ್ ನಮಗೆ ಬಸ್ಸು ಸಿಕ್ತು ಅಷ್ಟೇ. ಗೈಸ್ ಅಲ್ಲಿ ಜಾಗ್ ಮಾಡ್ತಾ ಇದ್ದಾರಲ್ಲ ಅವ್ರು ನಮ್ಮ ಸರ್ರೇನೆ, ನಮ್ಮ ಕಾಲೇಜಲ್ಲಿ ಲೆಕ್ಚರರ್ ಅವರು. ಫನ್ನಿ ಅಲ್ಲ? ಮತ್ತೆ ಸಿಕ್ಕಿದ್ರೆ ನಾನು ತೋರಿಸ್ತೇನೆ ಗೈಸ್. ಅವರು ಇಲ್ಲಿದ್ದಾರೆ ಅಂತ ನಮ್ಮ ಅಕ್ಕ ಹೇಳಿದ್ಲು. ಇವತ್ತೇ ನಾನು ಅವ್ರನ್ನ ನೋಡಿದ್ದು, ಜಾಗ್ ಮಾಡ್ತಾಯಿದ್ರು. ಗೈಸ್ ಇಟ್ಸ್ ಆ್ಯಕ್ಚುಲಿ ರೈನಿಂಗ್, ಸೊ ನಾವು ಬೇಗ ಬೇಗ ಹೋಗ್ಬಿಡೋಣ. ತುಂಬ ಕ್ಲೌಡಿ ಇದೆ ಅಲ್ವಾ, ಅದಕ್ಕೆ ಇಟ್ಸ್ ರೈನಿಂಗ್, ಸ್ವಲ್ಪ ಬೇಗ ಹೋಗ್ಬಿಡೋಣ. ಇನ್ನು ಹಾಫ್ ಸರ್ಕಲ್ ಕೂಡ ಬಂದಿಲ್ಲ ಗೈಸ್ ನಾನು. ಅದು ಮಿಡಲ್ ಆಫ್ ದ ಲೇಕಲ್ಲಿ ಇದೆ ಅದು. ಅಲ್ಲಿಂದ ಗೈಸ್ ಪಿಕಾಕ್ ಸೌಂಡ್ಸ್ ಬರುತ್ತೆ. ಇವಾಗ ಬಂತು, ನಾನು ವಿಡಿಯೋ ಆನ್ ಮಾಡೋಕ್ಕೂ. ಸಿ ಇಟ್ಸ್ ಕಮಿಂಗ್, ಸಿ ಇಟ್ಸ್ ಕಮಿಂಗ್ ಫ್ರಮ್ ದೇರ್ ಆ್ಯಂಡ್ ಇಟ್ಸ್ ಸೋ ಗುಡ್ ಕೇಳೋದಕ್ಕೆ. ಪಿಕಾಕ್ ಸೌಂಡ್ಸ್ ಅಲ್ಲಿ ನನಗೆ ಪಿಕಾಕ್ ಕಾಣಿಸ್ತು ಗೈಸ್, ಬಟ್ ಅದು ನನ್ನ ಕ್ಯಾಮ್ರಲ್ಲಿ ಅದು ಅಷ್ಟು ಝೂಮ್ ಆಗಿಲ್ಲ, ಸೊ ಅದು ತೋರ್ಸೋಕ್ಕಾಗಿಲ್ಲ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಗೈಸ್, ದಟ್ ಪಿಕಾಕ್. ಇವಾಗ ಗಾಳಿಗೆ ಕೋಲ್ಡ್ ಆಗೋ ಥರ ಇದೆ ಗೈಸ್. ಹೋಗ್ಬಿಟ್ಟು ನಾನು ಮನೇಲಿ ಸಿಗ್ತೀನಿ. ಮನೆಗೆ ಹೋಗ್ಬಿಟ್ಟು ಇವತ್ತೊಂದು ಫಂಕ್ಷನ್ ಇದೆ, ಅದಕ್ಕೆ ನಾ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಆಗ ಸಿಗ್ತೀನಿ. ಬಾ, ನಾನು ಮಿಸ್ ಮಾಡ್ಕೊಂಡಾ? ಹಾಂ, ನಾನು ಕಸ ಗುಡಿಸೋ ಅಷ್ಟರಲ್ಲಿ ನನ್ನ ಮಗಳು ಬಂದೇ ಬರ್ತಾಳೆ, ಪಾತ್ರೆ ಕ್ಲಿಯರ್ ಮಾಡ್ತಾಳೆ ಅಂದ್ಕೊಂಡಿದ್ದೆ. ನಿನ್ನ ದೊಡ್ಡ ಮಗಳಲ್ಲಿ ರೆಸ್ಟ್ ಬೇರೆ ಮಾಡ್ತೀನಿ ನೋಡಿ ಮಗಳಿಗೆ. ಓ ಮಾಡ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್ ನನಗೆ ಬೇಕಾಗಿರೋದು ರೆಸ್ಟು. ವಾಕ್ ಮಾಡಿ ಬಂದಿದ್ದಕ್ಕೆ. ಹಾಂ ಓಕೆ. ಏನೋ ಗಮ್ ಅಂತ ಇದೆ. ಏನಂದರೆ ನನ್ನ ಫೇವ್ರೇಟ್ ಏನು, ನನ್ನ ಫೇವ್ರೇಟ್ ಕಳ್ಳೆಕಾಯಿ ಗೈಸ್. ನನ್ನ ಫೇವ್ರೇಟ್ ಕಳ್ಳೆಕಾಯಿ ಗೈಸ್. ಸಿ, ಓ ಚೆನ್ನಾಗಿದೆ ಸ್ಮೆಲ್. ಆಮೇಲೆ ಇನ್ನೊಂದು ನನ್ನ ಮೋಸ್ಟ್ ಫೇವ್ರೇಟ್ ಏನು ಗೊತ್ತಾ, ಮರ್ಗೆಣ್ಸು. ಇದು ಗೈಸ್ ನಮ್ಮಮ್ಮ ನನಗೋಸ್ಕರ ತರ್ತಾರೆ. ನಂಗೆ ಅಷ್ಟಿಷ್ಟ ಇದು ಅಷ್ಟೇ. ಗಾಯ್ಸ್ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ನಮ್ಮಮ್ಮ ಹಾಯ್ ಮಾಡುವ. ಇವಾಗ ಗೈಸ್ ನಮ್ಮದು ಇಲ್ಲಿ ಪಕ್ಕದ ಬಿಲ್ಡಿಂಗ್ ಅವ್ರದ್ದು ಗೃಹ ಪ್ರವೇಶ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನೂ ರೆಡಿ ಆಗ್ತಾ ಇದ್ದಾಳೆ. ಲೇಟ್ ಆಗಿಬಿಟ್ಟಿತ್ತು ಗೈಸ್, ಅವಳು ಇಷ್ಟೊತ್ತು ಇದನ್ನ ಮಾಡ್ಕೊಂಡು ಕೂತಿದ್ಲು. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಲಾಸ್ಟ್ ವೀಕ್ ತರಿಸಿದ್ಲು ಗೈಸ್. ಇದು ಎಲ್ಲ ಸೆಟ್ ಇದೆ. ಇನ್ನೊಂದು ಇದೆ, ಅದೆಲ್ಲಿದೆ ಕಲರ್? ಇಲ್ಲೇ ಇದೆ ಅಲ್ಲ. ಇದು ಈ 3ಗೆ 2500 ಆಯಿತು ಗೈಸ್. ನೈಕಾಯಿಂದ ತರಿಸಿದ್ದಾಳೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಇವಾಗ ತಾನೇ ಯೂಸ್ ಮಾಡಿದ್ಲು. ಚೆನ್ನಾಗಿದೆಯೇ? ನಿಮಗೂ ಬೇಕಂದರೆ ನೋಡಿ ಗೈಸ್, ಲಿಂಕ್ ಹಾಕಿರ್ತೀನಿ. ನಮ್ಗೆ ಇಷ್ಟ ಆಯಿತು ಪ್ರಾಡಕ್ಟ್. ಬಟ್ ತುಂಬ ಲೇಟ್ ಡೆಲಿವರಿ ಮಾಡಿದ್ರು ಗೈಸ್. ನಾವು ಜನವರಿ ಫಸ್ಟ್ ವೀಕಲ್ಲಿ ಆರ್ಡ್ರ್ ಮಾಡಿದ್ದು, ಸೆಕೆಂಡ್ ವೀಕಾ? 8 days ತೊಗೊಳ್ತಾರೆ. ಹೌದಾ, ಬೇಗನೆ ಬಂದಿದೆ. 8 daysಲ್ಲಿ ಬಂದುಬಿಡ್ತಂತೆ ಗೈಸ್. ನಾನು ಲೇಟ್ ಆಯಿತು ಅಂದ್ಕೊಂಡೆ. ಅವಳು ಡೈಲಿ ಹೇಳ್ತಾ ಇದ್ಲು ಇವತ್ತು ಬರುತ್ತೆ ಆದರೂ ಬರ್ತಾ ಇಲ್ಲ ಅಂತ. ಅದಕ್ಕೆ ನಾನು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಇವಾಗ ಅಲ್ಲಿ ಹೋಗಿ ಬರಬೇಕು ಗೈಸ್. ಇದು ನಮ್ಮಮ್ಮ ಸೀರೆ ನಾನು ಮಂತ್ರಾಲಯಲ್ಲಿ ಉಟ್ಕೊಂಡಿದ್ನಲ್ಲ, ತೋರ್ಸಮ್ಮ ನೀಟಾಗಿ. ಅದೇ ಇದು ಲಿಪ್ ಲೈನರ್ ಅಲ್ಲೇ
ಗೈಸ್ ಯಾ ಆ್ಯಕ್ಚುಲಿ ತೇಜಸ್ವಿನಿ ಶಿವಕುಮಾರ್ ಬ್ಲಾಗ್ಸ್. ಓಹ್ ಥ್ಯಾಂಕ್ ಯು ಗೈಸ್. ಇವರು ನಮ್ಮ ಫ್ರೆಂಡ್ಸು, ಇವಾಗ ತಾನೇ ಫ್ರೆಂಡ್ಸ್ ಆದರು. ಅವರು ಸುರಭಿ, ವರ್ಷಿಣಿ. ಇವಾಗ ಗೈಸ್ ನಾವು ಊಟಕ್ಕೆ ಬಂದಿದ್ವಿ, ಊಟ ಮಾಡಿಬಿಟ್ಟು ಹೋಗೋದು ಲೈನಿಗೆ. ಈ ಕಡೆ ಗೈಸ್ ಊಟ ನೋಡಿ, ಪಾಯಸ, ಇಲ್ಲಿ ಸ್ವೀಟ್, ಪಲ್ಯ, ಇದೇನಿದು ರಸ್ಮಲೈ. ಗಾಯ್ಸ್ ಇದು ಹೋಳಿಗೆ ಮತ್ತು ಗೋಬಿ ಕೊಟ್ಟಿದ್ದಾರೆ. ಗಾಯ್ಸ್ ಇವಾಗ ಮುಗಿಸಿ ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲೇ ಪಕ್ಕದ ರೋಡಲ್ಲೇ ಇದ್ದಿದ್ದು, ನಡ್ಕೊಂಡು ಬಂದು ನಡ್ಕೊಂಡು ಹೋಗ್ಬಿಡೋದು ಅಷ್ಟೇ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಗೈಸ್. ನನಗೆ ಹೆಂಗಿತ್ತೆ? ಚೆನ್ನಾಗಿತ್ತು. ಓಲಾ ಬುಕ್ ಮಾಡಬೇಕಾ ಪಕ್ಕದ ರೋಡ್ಗೆ? ಹೆಂಗಮ್ಮ ಊಟ ಚೆನ್ನಾಯ್ತಾ? ತುಂಬ ವೆರೈಟೀಸ್ ಇತ್ತು ಗೈಸ್. ಒಂದು ಬೇಜಾರು ಏನಂದರೆ ಫಾಸ್ಟಾಗಿ ಬಡಿಸ್ತಾ ಇದ್ರು. ಹೌದು, ಮನೆ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ನಮ್ಮಮ್ಮ ಯಾವಾಗಲೂ ಇದೆ ಅಲ್ಲಿ ನೋಡಿ ನಿಂತಿರೋದು. ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ. ಬಾ ಅಲ್ಲೇ ನಿಂತಿರಮ್ಮ. ನಾವು ಬಂದಾಗ ಬರಲ್ಲ ನಮ್ಮಮ್ಮ. ಆ ಕಡೆ ನೋಡ್ಕೊಂಡು ಬರ್ತಾವ್ರಿ, ಈ ಕಡೆ ಏನು ಬೇಡವಾ? ನೀನು ರೋಡ್ ಕ್ರಾಸ್ ಮಾಡೋ ಅಷ್ಟರಲ್ಲಿ ಕನಕಾಂಬರ ನೋಡ್ರಿ. ಕನಕಾಂಬರ 2 ಫಂಕ್ಷನ್ ಅಟೆಂಡ್ ಮಾಡೈತೆ. ಹೌದಾ? ನೆನ್ನೆ ಅಲ್ಲಿ ರಿಸೆಪ್ಷನ್, ಇಲ್ಲಿ ಜೋರಾಗಿ ಹೇಳ್ಬೇಕು. ನೆನ್ನೆ ರಿಸೆಪ್ಷನ್ಗೆ, ಇವತ್ತು ಗೃಹ ಪ್ರವೇಶಕ್ಕೆ. ಒಂದು ಮೊಳ ಹೂವು 2 ಫಂಕ್ಷನು. ಅಕ್ಕ ಇಲ್ಲಿ ಬಂದು ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಏನೇ ಅಕ್ಕ ಮೂತಿ ತೋರ್ಸು, ಚೆನ್ನಾಗಿದೆ ತೋರ್ಸೆ ತೋರ್ಸೆ. ಏನು ಇಷ್ಟು ಬೆಳ್ಳಕ್ಕೆ ಕಾಣಿಸ್ತಿದ್ಯಾ? ನಾನು ಈ ಬೆಳ್ಳಿಗೆ ಇರೋದು. ಓಹೋ ನೋಡಿ ಗೈಸ್, ಫಂಕ್ಷನ್ ಆದಮೇಲೆ ಇವಳ್ದು ಸ್ಟಾರ್ಟ್ ಆಗಿದೆ. ಫಂಕ್ಷನ್ ಮುಗಿಸ್ಕೊಂಡು ಬಂದು ಯಾರಾದರೂ ಮಾಡ್ತಾರಾ? ಹಾಂ, ಎಲ್ಲರೂ ಮೇಕಪ್ ರಿಮೂವ್ ಮಾಡಿದ್ರೆ ಇವಳು ಹೇರ್ಸು ಸೆಟ್ ಮಾಡ್ತಾವಳು ಇವಾಗ. ಗೈಸ್ ನಾವು ಬ್ಲಾಗ್ ಮಾಡ್ತಾ ಇದ್ವಾ ಮೇಲೆ ಹೋಗೋಕ್ಕೆ. ಇವಾಗ ಯಾರ್ದೋ ಬರ್ಡೇ ಆಗ್ತಾ ಇದೆ, ಇವಾಗ ನಾವು ವಿಶ್ ಮಾಡೋಣ, ರಿಯಾಕ್ಷನ್ ಮಾಡೋಣ ಹೆಂಗಿರುತ್ತೆ ಅಂತ. 1 2 3 ಗೈಸ್ ಒಂದು ಕೇಕ್ ಕಟ್ ಮಾಡಿದಾಗ ನಾವು ಹ್ಯಾಪಿ ಬರ್ಡೇ ಅಂತೀವಿ. ನಾವು ಇವಾಗ 2nd ಫ್ಲೋರಲ್ಲಿ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನೋ ಅದೇ ಪರವಾಗಿಲ್ಲ, ತಿನ್ನಿ ಬಾ. ಥ್ಯಾಂಕ್ ಯುನೇ ಹೇಳಿಲ್ಲ ಗುರು. ಮಾತಾಡೋಣ. ಓಕೆ ಗಾಯ್ಸ್, ಇವಾಗ ನಾನು ಮತ್ತು ನಮ್ಮ ಅಕ್ಕ ಒಂದು ಸಿಂಪಲ್ ಗೇಮ್ ಆಡ್ತಾ ಇದ್ದೀವಿ. ಏನು ಗೇಮ್ ಅಂದರೆ, ಇವಾಗ ನಾನು ಒಂದು ಲೆಟರ್ ಹೇಳಬೇಕು, ಅವಳು ಒಂದು ಲೆಟರ್ ಹೇಳಬೇಕು. ಓಕೆನಾ? ನೀನು ಹೇಳೋ ಲೆಟ್ರಿಂದ ಸ್ಟಾರ್ಟ್ ಮಾಡಬೇಕು, ನಾನು ಹೇಳೋ ಲೆಟ್ರಿಂದ ಎಂಡ್ ಮಾಡೋ ಒಂದು ವರ್ಡನ್ನು ಯಾರು ಫಾಸ್ಟಾಗಿ ಯೋಚನೆ ಮಾಡಿ ಹೇಳ್ತಾರೆ ಅಂತ, ಅದು ಗೇಮ್. ಓಕೆನಾ? ಇವಾಗ ನಾನು ಒಂದು ಲೆಟ್ರ್ ಹೇಳ್ತೀನಿ, ಇವಳು ಒಂದು ಲೆಟ್ರ್ ಒಂದೇ ಟೈಮ್ ಹೇಳಬೇಕು, ನಾವು ಇಬ್ಬರು ಒಟ್ಟಿಗೆ ಹೇಳ್ಬಿಟ್ಟು ಆಮೇಲೆ ಅದೇ ಆ 2 ಲೆಟರ್ಸಿಂದ ಇವಳು ಹೇಳಿದ ಲೆಟ್ರಿಂದ ಫಸ್ಟ್ ಸ್ಟಾರ್ಟ್ ಆಗಬೇಕು, ನಾನು ಹೇಳಿದ ಲೆಟ್ರಿಂದ ಎಂಡ್ ಆಗಬೇಕು. ಆ ವರ್ಡನ್ನು ಫಾಸ್ಟಾಗಿ ಹೇಳ್ಬೇಕು. ಓಕೆನಾ? ನಾನು 1 2 3 ಗೋ ಅಂತೀನಿ, ಅವಾಗ ಇಬ್ರು ಒಟ್ಟಿಗೆ ಪಟ್ಟಂತ ಒಂದು ಲೆಟರ್ ಹೇಳ್ಬೇಕು. ಇಲ್ಲ, ಅದು ಹಂಗಲ್ಲ ಇರೋದು. ಸೇಮ್ ಲೆಟರ್ ಹೇಳ್ಬೇಕು. ಸೇಮ್ ಲೆಟರ್ ನೆನಪಾಗುತ್ತೋ ಅವ್ರು ಫಸ್ಟ್ ಹೇಳ್ಬೇಕು. ಸೇಮ್ ಲೆಟರ್ ಅಲ್ಲ, ಬೇರೆ ಬೇರೆ ಲೆಟ್ರು. ಸಾರಿ, ಸೇಮ್ ಟೈಮಲ್ಲಿ. ಇವಳಿಗೆ ಗೊತ್ತಿಲ್ಲ ಗೈಸ್, ಇವಳಿಗೆ 1 2 3 ಗೋ. ಪಿ ಪೂ. ಅದು ಮಾತ್ರ ಇಬ್ರಿಗೂ ಒಟ್ಟಿಗೆ ಅಂತ. ಓಕೆ, ನೆಕ್ಸ್ಟಾ 1 2 3 ಗೋ. ಗೋ ಅಂದಮೇಲೆ 1 2 3 ಗೋ. ಎಸ್. ಅದು ಯು ಬರೋದು.
ಓಕೆ ಓಕೆ ಬಿಡು. ಸಾಸಸ್. ನೆಕ್ಸ್ಟ್ ಓಕೆನಾ, ಸೀರಿಯಸ್. ಓಕೆ 1 2 3 ಗೋ. ಎಮ್. W. ವಾರ್ಮ್. ಓಕೆ 1 ಪಾಯಿಂಟ್. 1 2 3 ಗೋ. ಎ. ಸ್ಯಾಂಟಾ. 1 2 3 ಗೋ. ಬಿ. ವಿ. ವೆಬ್. ಓ ಸಾರಿ, ವಿ. ಓಕೆ ನೆಕ್ಸ್ಟ್ 1 2 3 ಗೋ. ಸಿ. ಪಿಕ್. ಪಿಕ್. ಓಕೆ 2 ಪಾಯಿಂಟ್. 1 2 3 ಗೋ. ಎಮ್. ನಂಗೆ ಲೆಟರ್ಸ್ ನೆನಪಾಗ್ತಿಲ್ಲ. ಇರು 1 2 3 ಗೋ. ಇ. ಓಕೆ 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 1 2 3 ಗೋ. ಓ. H. ಹಲೋ. 1 2 3 ಗೋ. ಎ. ಯಕ್ಷ. 1 2 3 ಗೋ. ಸಿ. ಕ್ಯಾಚ್. ಅಲ್ಲ, ಕಾಕ್. ಸಿ ಕೆ ಬರೋದು. ಓ ಇಲ್ಲ, ಇವಳಿಗೆ ಇಂಗ್ಲೀಷೇ ಗೊತ್ತಿಲ್ಲ. ಓಕೆ ಮತ್ತೆ 1 2 3 ಗೋ. ಎಮ್. ಗಮ್. ಸರಿ, ನಿಂಗೆ ಎಷ್ಟು ಪಾಯಿಂಟ್ಸ್? 3ನಾ? ಯಾರಿಗೆ ಗೊತ್ತು. 3 0. ಓಕೆ 0ನಾ ನಿಮ್ಗೆ? ಅವಾಗ್ಲೇ ಹೇಳ್ತಾಳೆ 2. ಅದು ಅವಾಗ್ಲಿಂದು. ಓಕೆ 1 2 3 ಗೋ. ಎಸ್. ಯೂಸ್. ಹಸ್. ಇವಳಿಗೆ ಯೂಸ್ ಸ್ಪೆಲ್ಲಿಂಗ್ ಹೇಳು. USE. ಅಸ್ ಆಯ್ತು. ಓಕೆ 1 2 3 ಗೋ. ಎಮ್. ಐ ಆಮ್. ಆಯ್ತು. 1 2 3 ಗೋ. ಓ. ಜೋ. JOE ಬರೋದದು. ಜಿಯೋ. ಜಿಯೋ ಟನ್ 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 ಡನ್ ಡನ್ ಡನ್. ಓಕೆ 1 2 3 ಗೋ. ಪಿ. ಸ್ಯಾಪ್. ಸ್ಯಾಪ್ ಅಪ್ಲಿಕೇಶನ್. ಓಕೆನಾ. ನೆಕ್ಸ್ಟ್ 1 2 3 ಗೋ. ಎಕ್ಸ್. ಎ. ಎಕ್ಸ್. ಇಲ್ಲ ಬಿಡು. ಓಕೆ ನೆಕ್ಸ್ಟ್ 1 2 3 ಗೋ. ಜೆ. ಜಾಮ್. ಅದು ಅವಾಗಲೇ ಬಂದಿತ್ತು ಅನ್ಸುತ್ತೆ. ಓಕೆ ಮತ್ತೆ ಹೇಳ್ತಾ ಇದ್ದೀನಿ. ಓಕೆ ಮತ್ತೆ ಬೇರೆ ಬೇರೆ ಲೆಟರ್ಸ್ ಹೇಳು. 1 2 3 ಗೋ. ಪಿ. ಎಲ್. ಲೂಪ್. ಓಕೆ 1 2 3. ಓಕೆ 1 2 3 ಗೋ. ಎಮ್. ಮಾಮ್. ನನ್ನ ತಲೆಗೂ ಅದೇ ಬಂತು. ಓಕೆ ಓಕೆ 1 2 3 ಗೋ. ಎಸ್. ನೋಸ್. ಅಲ್ಲ, NON. ನೋಸಸ್. ನೈಲ್ಸ್. ನನಗೆ ಪಾಯಿಂಟ್ಸ್. ಓಕೆ ನೆಕ್ಸ್ಟ್ 1 2 3 ಗೋ. ಹೆಚ್. ಓ. ಹೆಚ್. ಓ. ಏನು ಇಲ್ವಾ? ಓಕೆ ಇನ್ನೂ ಇಲ್ಲ. ಇರು. ನೆಕ್ಸ್ಟಾ 1 2 3 ಗೋ. ಎಮ್. ಎಕ್ಸ್. ಬೇಗ ಹೇಳ್ಬೇಕು. ಇರೇ. ಓಕೆ 1 2 3 ಗೋ. ಎ. ಆರ್. ರಮಾ. ನಾನು ಹಂಗಂದ್ರೆ ನೇಮ್ಸ್ ಅವಾಗ್ಲೇ ಹೇಳ್ಬೇಡ್ದು ಅಂತ ಸರಿ ಹೇಳಿದ್ದೆ. ಸರಿ ಸರಿ. ರೋಸ್. ಏನಂದೆ ನೀನು? ಎ. ರೋಸಾ. ಅದೇ ನೇಮ್ ಅಲ್ವಾ ರೋಸ್? ಬೇಡ ಬೇರೆ ಹೇಳು. ರಾಶಿಯಾ.
ಋಷಿ ಆಗುತ್ತೆ. ನೆಕ್ಸ್ಟ್ ಮತ್ತೆ 1 2 3 ಗೋ. ಝೆಡ್ ಝಿ 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 ಕನ್ನಡ. ಝೀ ಅಂದ್ಬಿಟ್ಲು. ಝೀ ಕನ್ನಡ ಯಾರಾದರೂ ಇದನ್ನ ನೋಡ್ತಾ ಇದ್ರೆ ಇವಳನ್ನ ಕರ್ಕೊಳ್ಳಿ, ಯಾರಾದ್ರೂ ಶೋ ಕೊಡಿ ನಮ್ಮ ಅಕ್ಕಗೆ. ನೋಡಿ ನಿಮ್ಮನ್ನ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ, ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ ನಿಮ್ಮನ್ನ. ಓಕೆ ಮತ್ತೆನಾ ಸಾಕು. ಬೇರೆ ಗೇಮ್ ಮಾಡೋಣ. ಏನು ಗೇಮು ಯಾರಿಗೆ ಗೊತ್ತು. ಅಷ್ಟೇನಾ? ಬ್ಲಾಗ್ ಎಂಡ್ ಮಾಡೋಣ. ಓಕೆ ಗಾಯ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆನೂ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಬರುತ್ತೆ, ಅದಕ್ಕೆ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಏನೇನಿದೆಯೋ ಎಲ್ಲನೂ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಬಾಯ್. ಅಷ್ಟೇನಾ? ಬಾಯ್. ಅಷ್ಟೇ ಮಾಡು. ಅಷ್ಟೇ 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 ಗಾಯ್ಸ್. ಬಾಯ್ ಬಾಯ್.